ಹೋದ ವರ್ಷ ಮಾಡೇವಿ 11 ಹಬ್ಬ, ಮತ್ತ ಮುಂದಿನ ವರ್ಷ ಇನ್ನೊಂದು ಹಬ್ಬಕ್ಕೆ ನಮ್ಮ ನಾಯಕನ ನಂದಿ ತಯಾರಾಗ್ಯಾನ. ನಾನು ನಿಮ್ಮ ಲಕ್ಷ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಹೋರಿ ಹಬ್ಬದ ಇತಿಹಾಸದಲ್ಲಿ ಹೋರಿ ಹಬ್ಬವನ್ನೇ ಆಳಿದಂತ ದೊರೆ ಯಾವ್ದು ಹೇಳ್ರಿ? ನಾಯಕ ಸಾಮ್ರಾಜ್ಯಕ್ಕೆ ಹೊಸ ಭರವಸೆಯಾಗಿ ಬೆಟ್ಟದಂತ ಬಂದಂತ ಹೋರಿ ನಂದಿ. ಇವತ್ತ ನಾವ್ ಆ ಹೋರಿ ಅಂತಲೇ ಬಂದಿವಿ. ಆ ಹೋರಿ ಇಲ್ಲೇ ಇದೆ ನೋಡ್ರಿ, ಇದ ನಂದಿ ಅಂತಂದ್ ಅತ್ಯಂತ ಹೆಸರು ಮಾಡೈತ್ರಿ, ಅತ್ಯಂತ ಹಬ್ಬನೂ ಮಾಡೈತಿ. ಈ ಹೋರಿ ಬಗ್ಗೆ ಸ್ವಲ್ಪ ಅವ್ರು ಕೇಳನ್ರಿ, ಅವ್ರು ಹೇಳ್ತಾರ ಕೇಳಿ. ಅಣ್ಣ, ನೀವು ಈ ಹೋರಿ ಹೆಂಗ್ ತಂದ್ರಿ? ಹೋರಿನ ಟಾಟಾ ಹಾಕ್ತಾನೆ ಅಂದ್ರ ತಮಿಳ್ನಾಡಿನಾಗ ನಮ್ಮ ಮೂರ್ತಿ ಅನ್ನೋರಿದಾರ. ನಮ್ ಹುಡುಗವ ನಮ್ ನಾಯಕ ಪಕ್ಕಾ ಅಭಿಮಾನಿ ತಮಿಳ್ನಾಡು. ಅವೊಬ್ಬ ಶರತ್ ಅಂತ ಹೇಳಿ ಇನ್ನೊಬ್ರಿದಾರ. ಅವ್ರಿಬ್ರು ಮಂದಿ ನಮ್ ನಾಯಕನ ಅಭಿಮಾನಿಗಳು ಬಹಳ ಜನ ಅದಾರ. ಆದ್ರ ಅವ್ರಿಗೆ ಇಲ್ಲೆಲ್ಲರ ನಾಯಕನ ಹಬ್ಬಕ್ ಹಾಕೇವಿ ಅಂದ್ರ ತಮಿಳ್ನಾಡಿಂದ ಬರ್ತಾರ ಪಾಪ ಅವ್ರು ಕಾರ್ ತಗೊಂಡು. ಅವರು ನೋಡಿದ್ರಿ ಹೋರಿನ ತಮಿಳ್ನಾಡ್ ಟೈಮಿಂಗ್ ಹಬ್ಬದೊಳಗಿತ್ತಿದ ಈ ಹೋರಿ. ಟೈಮಿಂಗ್ ಹಬ್ಬದಾಗಿದ್ದಾಗ ಅವರು ನಮ್ ಪರ್ಸಣ್ಣಗ ಹಾಕಿದ್ರು ವಿಡಿಯೋ ಫೋಟೋನ. ನಾವೆಲ್ಲ ಏನ್ ಮಾಡಿದ್ವಿ, ನನಗ ಪರ್ಸಣ್ಣ ಹಾಕದ. ನಾ ಏನಂದ್ಯ, ಇಲ್ಲ ಅಣ್ಣ ಹೋರಿ ಭಯಂಕರ ಗಿಡ್ ಐತಿ, ಸಿಪಿ ಹೊರತೈತೆ, ಇಲ್ಲ ಡೌಟ್ ಐತಿ, ನೋಡಿ ವಿಚಾರ ಮಾಡು ಅಂದೆ. ಏನಾರ ಯಾಕಾಗಿ ತಮ್ಮನ್ ಬಿಡೋಣ ಅಂತಂದ್ರು. ಈ ಹೋರಿಗೆ 4-5 ಮಂದಿ ಗಂಟು ಬಿದ್ದಿದ್ರಿ ಈಗಾಗಲೇ ಕರ್ನಾಟಕದವ್ರು ತಮಿಳ್ನಾಡಿನಾಗಿದ್ದಾಗ. 170, 180 ಮಟ್ಟ ವ್ಯಾಪಾರ ನಡೆದಿತ್ತು ಅವ್ರಿಗೆ. ನಮ್ ಪರ್ಸಣ್ಣಗ ಹೋರಿ ನಡಿತೈತಿ ಅಂತಂದ. ಮೂರ್ತಿ ಏನಂದ, ಇಲ್ಲ ನೀ ತಗೊಳ್ಳೇಬೇಕಣ್ಣ, ಹೋರಿ ಪಕ್ಕಾ ನಡಿತೈತಿ, ಭಾರಿ ಸ್ಪೀಡ್ ಐತಿ ಅಂತಂದ. ಆಯ್ತು ಹಂಗಾರ ನಾ ದುಡ್ಡು ಅದು ಕೇಳ ಏನಂತೇಳಿ ನಾ ಹಾಕ್ತೀನಿ ದುಡ್ಡು ಅಂದ್ರು. 2:20 ಹೋರಿ ಮುಗಿದ್ವಿ. ನಮ್ ಮೂರ್ತಿ ಮತ್ತ ಶರತ್ ಇಬ್ರು ಮಂದಿ ಮುಗಿಸ್ಕೊಟ್ರು. ತಗೊಂಡ್ ಬಂದ್ ಒಂದೇ ಹಬ್ಬನ ಇದಕ್ ಹಾಕಿದ್ವಿ. ಯಾವ್ದು? ಕೋಸ್ನೂರು. ಪ್ರಥಮ ಹಬ್ಬ ಕೋಸ್ನೂರ. ಫಸ್ಟ್ ಟೈಮಿಂಗ್ ಹಬ್ಬ ಬಾಳೆಂಬಿಡ ಟೈಮಿಂಗ್ ಹಬ್ಬ ಮುಗಿದಿಂದ ಆಮೇಲೆ ಚಟ್ ಹೊರತೈತೆ ಇಲ್ಲ ಅಂತೇಳಿ ಅನುಮಾನದ ಮ್ಯಾಗ ಚಟ್ಟಿಲೆ ಕುಸ್ನೂರ್ಗೆ ಹಾಕಿದ್ವಿ. ಅದು ಕಾರುಣಿ ಹಬ್ಬ, ದೊಡ್ಡ ಹಬ್ಬ ಅಲ್ಲ. ಅದಾಗಿಂದ ಹಾಕಿದ್ದ ಚಟ್ ಹೊರಿಸಿ ಹಾವೇರಿ ಹಬ್ಬ 1ನೇ ರೌಂಡ್ ಚಟ್ ಹೊರಿಸ್ಬಿಟ್ವಿ. ಟಿಪಿ ವರ್ಷಿದ್ದಳ 2ನೇ ರೌಂಡ್ ಹಾವೇರಿ ಹಬ್ಬನ ಫಸ್ಟ್ ಪಿಪಿ ಹೊರಿಸಿದ್ವಿ. 1ನೇ ರೌಂಡ್ ಚಟ್ಟಿಲೆ ಬಿಟ್ವಿ, 2ನೇ ರೌಂಡ್ ಪಿಪಿಲೆ ಬಿಟ್ವಿ. ಅವಾಗ ಗೊತ್ತಾಗಿತ್ತು ಈ ಹೋರಿಗೂ ಪಿಪಿ ಬರ್ತೈತಿ ಅಂತೇಳಿ. ನಾವೆಲ್ಲಾರು ಅಸಡ್ಡೆ ಮಾಡೋರು. ಅದ್ರದ್ದು ಏನ್ ಗತ್ತು ಅಂತೇಳಿ ನಮ್ ಮುತ್ತುಗ ಗೊತ್ತು. ಈ ಹೋರಿ ಗತ್ತು ಏನಂತೇಳಿ ಮುತ್ತುಗನ ಗೊತ್ತು. ಯಾಕಂತಂದ್ರ ಅವ ಅದ್ರ ಕೂಡಿದ್ದವ, ಅದನ್ನ ಸಾಕಿ ಬೆಳಸ್ತಾವ, ತಂದಾಗಿನೂ ಅವ್ನ ಕಡೆನ ಇತ್ತು ಹೋರಿ. ಅಣ್ಣ ಬರ್ತೈತಿ ಅಂತವ ಪಿಪಿನ, ಬರಲ್ಲ ಅಂತ ನಾವು. ನಾನೇ ಬರಲ್ಲ ಅಂದವ. ನಮ್ ಪರ್ಸನಗೂ ಭರೋಸಾ ಇಲ್ಲ. ಅದಾಗಿಂದ ಟೈಮಿಂಗ್ ಹಬ್ಬ ಮುಗಿತ್ತು. ಹಾವೇರಿ ಹಬ್ಬ ಮುಗಿದ್ ಬಿಟ್ಲೇನ ತಮಿಳ್ನಾಡಿನವ್ರು ಹೋರಿ ಕೆಳಗೆ ಸ್ಟಾರ್ಟ್ ಮಾಡಿದ್ರು ಟೈಮಿಂಗಿಗೆ. ಮತ್ ವಾಪಸ್ ಏನೇನೋ ವ್ಯಾಪಾರಕ್ಕೆ ಬಂದಿದ್ರು, ಅದ್ರ ಹೇಳುವ ರೇಟ್ ಅದನ್ನ. ನಮ್ ಪರ್ಸನಗ್ ಭಯಂಕರ ಗಟ್ಟಿದ್ರು. ನನ್ ಕಡೆನ ವ್ಯಾಪಾರ ಬಂತು. ಬರತ್ಲೆ ನಾನು ಮತ್ ಇವತ್ತ ಮದುವೆ ಐತಿ ಆ ಮಾಲಕಂತ 220 ಪ್ರಕಾಶಣ್ಣ ಅಂತೇಳಿ ಹೆರ್ಮತ್ತಳ್ಳಿ ರಾಕ್ಷಸ ಹೋರಿ ಮಾಲಕ. ಅವನ್ ಕಡೆಯಿಂದ ವ್ಯಾಪಾರಕ್ಕೆ ಬಂತು. ಬರತ್ಲೆ ಅವನ ನನಗ್ ಫೋನ್ ಮಾಡ್ದ, ಅಣ್ಣ ನಾ ಪರ್ಸನ್ಗ್ ಹಚ್ಚೋದಿಲ್ಲ, ಪರ್ಸನ್ ಮತ್ತೇನ್ರ ಅಷ್ಟಾನ ಹೋರಿ ಕೊಡ್ತಾರ ಅಂತ ಕೇಳು ಅಂತ. ನಾ ಪರ್ಸನ್ಗ್ ಕೇಳ್ತ ನಮ್ ರೇಟ್ ಬಂದ್ರೆ ಕೊಟ್ಬಿಡಂತದ, ಏನ್ ಒಂದ ಹಬ್ಬ ಮಾಡ್ಬೋದು. ಉಳಿದವ್ರು ಹುಡ್ರು ಎಲ್ಲಾರು ನೋಡಿದವ್ರು ನಮ್ ನಾಯಕನ ಅಭಿಮಾನಿಗಳು ಕೇಳ್ಬೇಕಲ್ಲ, ಅಣ್ಣ ಸಿಗದ ಒಂದ್ ಮುದ್ದೆ ಅಂತ ಓದ್ತಿಕೈತಿ, ನಾಯಕಗೂ ವಯಸ್ಸು ಹಾಕೊಂತ ಬಂತು, ಅದ್ನೇನ್ ಬಾಳ ಹಬ್ಬಕ್ ಹಾಕಲ್ ನಾವು, ಈ ಹೋರಿ ಐತಿ ಇದ್ರಲ್ಲೇನ ಇನ್ ಬಳಕ್ ಹಬ್ಬ ಮಾಡೋಣ ಅಂತ. ಫಸ್ಟ್ ನಾವ್ ತಂದಿದ್ದು ನಂದಿ ಹಳೆ ಹೋರಿ ನಮ್ದು. ಅದ್ರ ಲೆವೆಲ್ಗೆ ಯಾವ ಹೋರಿನೂ ಬರೋದಿಲ್ಲ, ಕಸಿ ಹೋರಿ ಅದು. ತುಳಿ ಒಳಗ್ ಸುಮಾರು ಇದ್ರು ಟಾಪ್ ಹಬ್ಬ ಅದು. ಅವಾಗಿನ ಕಾಲಕ್ಕ ನಾವ್ ಎತ್ತಿದ್ವೇನೋ ಅವಾಗ, ನಾನು ನೋಡೇನ ಹೋರಿನ. ಅವಾಗ ಏನು ದೊಡ್ಡ ಹೋರಿ ಕಡ್ದವ್ರು ಏಜ್ ಆದವ್ರು ಅದಾರಲ್ಲ, ನಂದಿ ಬಗ್ಗೆ ಗೊತ್ತು. ಆ ಹೋರಿ ಹೆಸರು ಇದಕ್ ಯಾಕೆ ಇಟ್ಟಿವಿ ಅಂತಂದ್ರ ಹಾವೇರಿ ಒಳಗ್ ಇದ್ರು ಸ್ಪೀಡ್ ನೋಡಿ ನಂದಿ ಎತ್ತಿಟ್ವಿ. ಅಲ್ಲಿ ಮಠ ಬ್ಯಾರೆ ಇತ್ತು ಹೆಸರು, ಏನಂತ ನಾಯಕನ ಕಿಂಗ್ ಅಂತಿತ್ತು. ಹಾವೇರಿ ಹಬ್ಬ ಆಗಿನ ನಂದಿ ಅಂತ ಮಾಡಿ ಮೊದಲನೇ ಹೆಸರು ನಾಯಕ ಕಿಂಗ್, ನಾಯಕನ ಕಿಂಗ್ ಅಂತೇಳಿ ಆಮೇಲೆ ನಂದಿ ಅಂತ ಮಾಡಿ. ನಮ್ಮ ನಾಯಕನ ಹೆಸರು ಹೋಗ್ಬೇಕು ನಂದಿ. ಅತ್ಯಂತ ಅಭಿಮಾನಿಗಳ ಒಡೆಯ ಅಂತ ಹೇಳ್ಬೋದು, ನಾಯಕ ಅಂತಾನೆ ಹೇಳ್ಬೋದು. ಯಾಕಂದ್ರ ಅವತ್ತು ನಾಯಕ ಅತಿ ಹೆಚ್ಚು ಅಭಿಮಾನಿಗಳ ಮನಸ್ಸಿನಾಗ ದೇವರಾಗೆ ಉಳ್ಕೊಂಡ್ರೆ. ಅದೆಷ್ಟು ನಮ್ ಇನ್ಸ್ಟಾಗ್ರಾಮ್ ಒಳಗ ಕಮೆಂಟ್ ಬಂದಿರೋ ಪ್ರಕಾರ ನಾಯಕ ಅಂತ ಯಾರು ಇಲ್ಲ, ನಮ್ ದೇವ್ರ ತೋರ್ಸಂತಾನೆ ಬಂದೇವ್ರಿ. ಅತಿ ಹೆಚ್ಚು ಅಭಿಮಾನಿಗಳ ಮನಸ್ಸಿನಾಗ ದೇವರಾಗೆ ನಾಯಕ ಉಳ್ಕೊಂಡ್ಬಿಟ್ಟನ್ರಿ. ಆ ತರನ ನಮ್ ನಂದಿ ಏನೈತಲ್ರಿ, ಅತ್ಯಂತ ಹೆಸರು ಮಾಡಾಕ್ ಬರ್ತೈತಿ. ನಾಯಕ ಸಾಮ್ರಾಜ್ಯದ ಭರವಸೆ ಬೆಟ್ಟ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ನಾಯಕ ಅದ್ರ ರೇಂಜ್ಗೆ ನಾವು ಇದನ್ನ ನೋಡಕ್ ಇಷ್ಟಪಡಲ್ಲ. ಅದ್ ದೇವ್ರ ನಾಯಕ ಅದು ಎಂತ ಡಿಜೆ ಹಚ್ಚಲಿ, ಎಷ್ಟೇ ಜನ ಕೂಡ್ಲಿ, ಏನೇ ಆಗ್ಲಿ, ಒಂದ್ ಕಾಲ್ ಹೆಜ್ಜೆ ಕಿತ್ತಿರಲ್ಲ. ಆದ್ರೆ ಇದ್ ಹಂಗಲ್ಲ. ಫುಲ್ ನಾವು ಅಲ್ಲೇ ಕುತ್ತೂರ್ ಹಬ್ಬದಾಗ ಹಿಡಿಬೇಕಾದ್ರೆ ಅದನ್ನ ಬ್ಯಾಡ, ಎಲ್ಲೆಲ್ಲೂ 5-6 ಕಿಲೋಮೀಟರ್. ಹಾವೇರಿ ಹಬ್ಬದಾಗನು 10 ಕಿಲೋಮೀಟರ್ ದೂರ ಹೋಗೋದು.
ಈಗೀಗ ನಿಲ್ಲಕ್ ಈಗ ಈ ಹೋರಿ ಹಬ್ಬಕ್ಕೆ ಇದು 5-6 ಮಂದಿ ಹೋಗ್ಬೇಕು ಅಣ್ಣ ಅಷ್ಟೇ ಮಂದಿ ಬೇಕಣ್ಣ ಇದಕ್ಕೆ ಬೇಕೇ ಬೇಕು. ಇವನ 10 ಮಂದಿ ಟಾಟಾ ಇದ್ದಾಗ 10 ಮಂದಿ ಇವ 10 ಮಂದಿ ಕರ್ಕೊಂಡ್ ಬರ್ತಾನ. ಮುತ್ತು ನಮ್ಮ ನಾಯಕನ ಅಭಿಮಾನಿಗಳು ಎಲ್ಲರೂ ಬೇಕಾ ಹಿಡ್ಯಾಕ ಮಾಡ್ಯಾಕ ಒಂದು 15 ಮಂದಿರ ಬೇಕು ಬಿಡಾಕ. 15 ಮಂದಿರ ಬೇಕು. ಆದ್ರ ನಮ್ ಯಲ್ಲಪ್ಪ ಅಣ್ಣ ಅಂತಾರಲ್ಲ ನಮ್ಮ ನಾಯಕ ಹೋರಿ ಒನ್ನರ ಅವರು ಸ್ವಾಮಿಯರಾಗಿದ್ದು ಅವ ಆ ಟೈಮ್ದಾಗ. ಈ ಹೋರಿ ಫಸ್ಟ್ ಟೈಮ್ ಹಾವೇರಿ ಒಳಗ್ ಹಬ್ಬ ಮಾಡೋ ಹೊತ್ನಾಗ ಸ್ವಾಮಿಯರಾಗಿದ್ದು. ಇಲ್ಲಿಕ್ಕೆ ನಮ್ ನಾಯಕನ ಸಾಮ್ರಾಜ್ಯದ ಎಲ್ಲಾ ಹೋರಿಗಳನ್ನ ನಮ್ಮ ಯಲ್ಲಪ್ಪಣ್ಣನ ಬಿಡೋದು. ಅದಾಗಿಂದ ಅವ್ರ ಸ್ವಾಮಿಯರ ಮಾಲಿ ತೆಗೆದು ಬಂದಿಂದ ಈ ಹೋರಿ ಬಿಡಾಕತ್ರು. ಅವ್ರಿಗೆ ಒಂದಿಟ್ಟು ಹೊಂದ್ಕೊಂಡಿತ್ತು ಬಿಡಾಕ. ನೋಡಪ್ಪ ಇವತ್ತ ನಾವು ಕಮೆಂಟ್ ಪ್ರಕಾರ ನಂದಿ ಹೋರಿ ಅಂಕರ ತೋರ್ಸೇವಿ. ಆದಷ್ಟು ಹೋರಿ ಹಬ್ಬ ಬಳಸಂದ್ರೆ ಜೈ ಹೋರಿ ಹಬ್ಬ. ಜೈ ಹೋರಿ ಹಬ್ಬ. ಹೋರಿ ತರ್ತಿದ್ದು ತಮಿಳುನಾಡಿಂದ ನಾಯಕನ ಸಾಮ್ರಾಜ್ಯದ ನಂದಿ ಅಂತ ಹೆಸರು ಮಾಡೇವಿ. ಇದೇನಾರ 11 ಹಬ್ಬ ಗಟ್ಟುತನ ಮಾಡಾಕ ಕಾರಣನ ನಮ್ಮ ಮುದ್ದು ಮಾಲೀಕರು ಇವರ. ನಮ್ಮ ಪ್ರಸನ್ನ ಅಕ್ಕರ್ ಅಲ್ಲಿರ್ತಾರ. ನಮ್ಮ ಹೋರಿಗಳಿಗೆ ನಾಯಕನ ಸಾಮ್ರಾಜ್ಯದ ಹೋರಿಗಳಿಗೆ ಮಾಲೀಕರು ಅಂತ ಯಾರು ಇಲ್ಲ, ಅಭಿಮಾನಿಗಳೇ ಮಾಲೀಕರು. ಯಾರೇ ಪ್ರತಿಯೊಬ್ರು ನಮ್ಮ ಹೋರಿಯಿಂದ ಅವ ಖಾಲಿ ಒಂದ್ ಇಡೀ ಹೂ ಹಿಡ್ದಿಂಗ್ ತೂರ್ಯಾನಂದ್ರು ಅವ ಅಭಿಮಾನಿನ. ನಾವ್ ಇವರೇ ಮಾಲೀಕರು ಅಂತ ಹೇಳಲ್ಲ. ನಮ್ಮ ನಾಯಕನ ಸಾಮ್ರಾಜ್ಯದಾಗ ಯಾರು ಮಾಲೀಕರಿಲ್ಲ, ಅಭಿಮಾನಿಗಳೇ ಮಾಲೀಕರು. ಮೇನ್ ಮಾಲೀಕ ನಮ್ಮ ಮುತ್ತು. ಈ ಹೋರಿನ ಪಿಪಿ ಹೊರಸಿ ಶಾಟ್ ಹೊಡೆದು ಹಬ್ಬ ಮಾಡಿದವನ ನಮ್ಮ ಮುತ್ತು, ಅವನೇ ಮಾಲೀಕ ಈ ಹೋರಿಗೆ. ಇನ್ನೂ ಒಂದ್ ವಿಚಾರ ಏನಪ್ಪಾ ಅಂತಂದ್ರ ನಮ್ಮ ಅಲೆಕ್ಸ್ ಶಿವ ಅಂತೇಳಿ ಇವರು ಹೋರಿ ಹಬ್ಬ ಉಳಿಸೋ ಬೆಳೆಸೋ ನಿಟ್ಟಿನಾಗ ಯೂಟ್ಯೂಬಿನ ವಿಡಿಯೋಗಳನ್ನ ಮಾಡಾಕತ್ತಾರ. ಎಲ್ಲಾ ಹೋರಿ ಹಬ್ಬದ ಅಭಿಮಾನಿಗಳು ಇವ್ರ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ಈ ಹೋರಿ ಹಬ್ಬ ಉಳಿಸುವಂತವ್ರಿಗೆ ಸಪೋರ್ಟ್ ಕೊಡ್ರಿ. ಇವ್ರ ಯೂಟ್ಯೂಬ್ ಚಾನಲ್ ನ ಬೆಳಕಿಗೆ ತಂಬರ್ರಿ. ನಮ್ ಕರ್ನಾಟಕದ ಹೋರಿ ಹಬ್ಬ ದೇಶಾದ್ಯಂತ ಬೆಳೀಲಿ, ಪ್ರಪಂಚದಾದ್ಯಂತ ಬೆಳೀಲಿ ಅಂತೇಳಿ ಅವ್ರು ಏನೋ ಒಂದು ಸಾಹಸ ಮಾಡಾಕತ್ತಾರ. ಆ ಸಾಹಸಕ್ಕೆ ನಾವೆಲ್ಲರೂ ಹೋರಿ ಹಬ್ಬದ ಅಭಿಮಾನಿಗಳು ಕೈ ಜೋಡ್ಸಂಗ.